ನಾನು ಈ ಇಲಾಖೆ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಮಧು ಇದು ಭಾಳ ದೊಡ್ಡ ಇಲಾಖೆ, ಭಾಳ ಜಾಸ್ತಿ ಸಮಸ್ಯೆ ಇರತಕ್ಕಂಥ, ಈಗ ಸೃಷ್ಟಿಯಾಗಿರೋದಿಲ್ಲ, ಕ್ರಮೇಣ ಆಗೋಗ್ಬಿಟ್ಟಿದೆ. ಕಾರಣ ಏನು ಅಂಥೇಳಿ ಯಾರ ಮೇಲೂ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಭಾಳ ದೊಡ್ಡ ಇಲಾಖೆ, ಸ್ವಲ್ಪ ಜವಾಬ್ದಾರಿತ್ವವಾಗಿ ಮಾಡಬೇಕಾಗುತ್ತೆ. ನೀನು ಫಸ್ಟ್ ಟೈಮ್ ಬೇರೆ ಮಿನಿಸ್ಟರ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ. ಆಮೇಲೆ ಇದರಲ್ಲಿ ಚೆನ್ನಾಗಿ ಮಾಡಿದರೆ ನೀವು ಮುಂದೆ ನಾಯಕನಾಗಿ ಬೆಳೆಯೋದಕ್ಕೂ ಕೂಡ ಅನುಭವ ಬರುತ್ತೆ, ಸ್ವಲ್ಪ ಶ್ರದ್ಧೆಯಿಂದ ಮಾಡಿ ಅಂತ. ಸೊ ನನಗೆ ಸುಮಾರು ಆಲ್ಮೋಸ್ಟ್ 1 ವರ್ಷ ನಾನು ಅಷ್ಟು ಈಸಿಯಾಗಿ ಮೀಡಿಯಾದವ್ರಿಗೂ ಅಷ್ಟೊಂದು ಸಿಕ್ಕಿರಲಿಲ್ಲ. ಯಾಕೆಂದರೆ ಸಮಸ್ಯೆ ಇದ್ದಾಗ ಸಮಸ್ಯೆಗಳೇ ಬಗ್ಗೆ ನಿಮ್ಮಿಂದ ಪ್ರಶ್ನೆ ಬರುತ್ತೆ ಹೊರತು ನನಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಸೊ ಸಮಸ್ಯೆ ಏನು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಮೊದಲೇದಾಗಿ ಪೀಠಕ್ಕೆ ನೀವು ಹೇಳಿದ್ರಿ ಏನಂತ, ಸಮಸ್ಯೆ ಇರ್ತಕ್ಕಂಥ ಇಲಾಖೆ, ಬಹುದೊಡ್ಡ ಸಾಧನೆಯೂ ಕೂಡ ಮಾಡಿರ್ತಕ್ಕಂಥ ಒಂದು ಇಲಾಖೆ ಅಂತ. ಸಮಸ್ಯೆ ಇದ್ದಿದ್ದು ಯಾಕೆ ಅಂತ ಹೇಳಿದರೆ, ಫಸ್ಟು ನಾವು ಎಲ್ಲಿದ್ದೀವಿ ಅಂತ ನೋಡಬೇಕಾಗುತ್ತೆ. ಕಾಪಿಂಗ್ ನಡೆಯೋದು, ಈಗ ಇದ್ರ ಬಗ್ಗೆ ಧೈರ್ಯವಾಗಿ ಭಾಳ ಹೊರಗೆ ಮಾತಾಡ್ತೀನಿ. ಯಾಕೆಂದರೆ ಯಾವ ವ್ಯವಸ್ಥೆ, ನಮ್ಮ ವ್ಯವಸ್ಥೆನೇ ಹಾಳು ಮಾಡಿದ್ದದು ಮಕ್ಕಳನ್ನು. ಯಾಕೆಂದರೆ ಕಾಪಿಂಗ್ ಅದು ಆ ಥರ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿತ್ತು. ಫಸ್ಟ್ ಅದು ತಂದ ತಕ್ಷಣ ಕ್ರಮೇಣ ಇಳೀತು, ಇಲ್ಲ ಅಂತ ಹೇಳೋದಿಲ್ಲ. ಅದಾದಮೇಲೆ ನಾವು ಯಾವ ರೀತಿ ಯಾವ ಹಂತದಲ್ಲಿದ್ದಾರೆ ಮಕ್ಕಳು, ಯಾವ ಭಾಗದಲ್ಲಿದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗ, ಇಡೀ ರಾಜ್ಯ ಭಾಗ, ಕಲ್ಯಾಣ ಕರ್ನಾಟಕ ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ನೋಡ್ತಕ್ಕಂಥ ಒಂದು ಉದಾಹರಣೆ. ಆಮೇಲೆ ನಾವು ಪಾಠ ಹೇಳ್ಕೊಡ್ತಕ್ಕಂಥ ರೀತಿ ನೀತಿ ಎಲ್ಲ ನೋಡಿದಾಗ ನನಗನ್ಸುತ್ತೆ ನಾವು ಹಂತವಾಗಿ ವಿಚಾರಗಳನ್ನು ತಿಳ್ಕೊಳ್ದೆ ನಾವು ಒಳಗೆ ಹೋಗಿಬಿಟ್ರೆ ನಾವು ಸಿಕ್ಕಾಕೋತೀವಿ, ಕೆಟ್ಟ ಹೆಸರು ಕೂಡ ಬರ್ತದೆ. ಆಮೇಲೆ ಮಕ್ಕಳು ದೇವಸ್ಥಾನದಲ್ಲಿರ್ತಾರೆ, ಅವ್ರಿಗೆ ಅನ್ಯಾಯ ಮಾಡೋದಕ್ಕಾಗೋದಿಲ್ಲ. ನೀವು ಗುಡಿಯಲ್ಲಿರ್ತಕ್ಕಂಥ ದೇವರು ನಿಮಗೆ ಪ್ರಸಾದ ಕೊಟ್ಟಿದೆಯೋ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ನಿಮಗೆ ಪ್ರಸಾದ ಬೇಕು, ನೀವು ಸೇವೆ ಮಾಡಬೇಕಂದ್ರೆ ಮಕ್ಕಳನ್ನ ಆ ಸ್ಥಾನದಲ್ಲಿ ನಾನಂತೂ ಇಟ್ಟಿದ್ದೀನಿ. ನಮ್ಮ ತಂದೆ ತಾಯಿಯವರು ಬಿಟ್ಟರೆ ನಾನು ನೆಕ್ಸ್ಟು ಮಕ್ಕಳನ್ನೇ ನಾನು ಆ ದೇವ್ರ ಸ್ಥಾನದಲ್ಲಿ ಕೂರಿಸ್ಕೊಂಡು ನೋಡೋದು. ಅದಕ್ಕೆ ಅನಿಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ನಾವೇ ನಮ್ಮದೇ ಒಂದು ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಒಂದನ್ನು ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ತಪ್ಪುಗಳು ಯಾವ ಹಂತದಲ್ಲಾಗಿದೆ ಎಲ್ಲದೂ ಕೂಡ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ನಾವು, ಯಾವ ಸಮಸ್ಯೆಯನ್ನು ಯಾವ ರೀತಿ ಹೇಳಬೇಕು. ಬೆಸ್ಟ್ ಟೀಚರ್ಸ್ ಇದ್ದಾರೆ, ಲೀಸ್ಟ್ ಯೂಸ್ಡು. ಶಾರ್ಟೇಜ್ ಆಫ್ ಟೀಚರ್ಸ್ ಇದ್ದಾರೆ, ನಮಗೆ ಗೆಸ್ಟ್ ಟೀಚರ್ಸ್ನೂ ತೊಗೋಬೋದು. ಆ ಟೈಮಲ್ಲಿ ಅದನ್ನು ತಗೊಳ್ಬೇಕು, ಅವರಿಗೆ ಆ ಸ್ಥಾನವನ್ನು ಕೊಟ್ಟಾಗ ಅದು ಸರಿಯಾಗುತ್ತೆ ಅಂತೇಳಾಯಿತು. ಬಟ್ ನನಗೆ ಶಿಕ್ಷಣ ಇಲಾಖೆಯಲ್ಲಿ ದುಡ್ಡಿನ ಸಮಸ್ಯೆ ಇಲ್ಲ ಆರ್ಥಿಕವಾಗಿ. ಯಾಕೆಂದರೆ ನಾನು ಬಂದಾಗ 33,500 ಕೋಟಿ ಬಜೆಟು ಹಿಂದಿನ ಸರ್ಕಾರದವ್ರು ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು 37,000 ಕೋಟಿ ಮಾಡಿದರು. ಅದಾದಮೇಲೆ 40,000 ಕೋಟಿ ಆಯಿತು. ಈಗ ಮೊನ್ನೆ ಸುಮಾರು 44,000-45,000 ಕೋಟಿ ಶಿಕ್ಷಣ ಇಲಾಖೆಗೆ ಕೊಟ್ಟಿರ್ತಕ್ಕಂಥ. ಸೊ ನನಗೆ ಯಾವುದೂ ಕೊರತೆ ಇಲ್ಲ. ಕೊರತೆ ಇದೆ, ಯಾಕೆಂದರೆ ಯಾವುದೇ ಇಲಾಖೆ ಕೊರತೆ ಆಗುತ್ತೆ. ಆ ಟೈಮಲ್ಲಿ ಮತ್ತೆ ಹೋಗಲ್ಲ, ಯಾಕೆಂದ್ರೆ ಅವ್ರು ಏನು ಕೊಟ್ಟಿದ್ದಾರೆ ಅದರಲ್ಲೇ ಮ್ಯಾನೇಜ್ ಮಾಡಬೇಕಾಗುತ್ತೆ. ಬಿಕಾಸ್ ಅದು ಒಂದು ನೀತಿ ಇರ್ತದೆ. ನಾವು ಹೋಗಿ ಪದೇ ಪದೇ ಕೇಳೋದಕ್ಕೂ ಬೇಕು ಅಂದ್ರೂ ಕೆಲವು ಸತಿ ಕಷ್ಟ ಆಗಬೇಕು. ಹಾಗೆ ಬೇಕೇ ಬೇಕು ಅಂದಾಗ CSR ಇದೆ, ಬೇರೆ ಬೇರೆ ಅದರಲ್ಲಿ ನೀವು ನೋಡಿದಿರಿ. ಅದರಲ್ಲಿ ನಾನು ಸ್ವಲ್ಪ ಎತ್ತಿದ ಕೈ ಹೋಗಿ ಅಜೀಂ ಪ್ರೇಮ್ಜಿ ಅವ್ರ ಜೊತೆಗೆ ಮತ್ತು ಬೇರೆ ಬೇರೆಯವರಿಗೆ ಮಾತಾಡಿದಾಗ ಇದೆಲ್ಲದೂ ಹನಿ ಹನಿ ಕೂಡಿಸಿ ಒಂದು ಹಳ್ಳವನ್ನು ಭರ್ತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನಾಗಿದೆ.